ನವರಾತ್ರಿ ಅಂದ್ರೆ ಎಲ್ರಿಗೂ ಗೊತ್ತು. ಆದ್ರೆ ಭಾರತದಲ್ಲಿ ಇನ್ನೊಂದು ನವರಾತ್ರಿ ಇದೆ. ಅದಕ್ಕೆ ಗುಪ್ತ ನವರಾತ್ರಿ ಅಂತಾರೆ. ಯಾಕೆ ಇದಕ್ಕೆ ಗುಪ್ತ ನವರಾತ್ರಿ ಅಂತಾರೆ? ಇದರ ಹಿಂದೆ ಇರೋ ಆಚರಣೆ ಏನು? ಬನ್ನಿ ದೇವಿ ಭಾಗವತ ಪುರಾಣದ ಆ ಅದ್ಭುತ ಪ್ರಸಂಗಕ್ಕೆ ಹೋಗೋಣ. ಗುಪ್ತ ನವರಾತ್ರಿ ವರ್ಷಕ್ಕೆ 2 ಬಾರಿ ಬರುತ್ತೆ. ಒಂದು ಮಾಘ ಮಾಸದಲ್ಲಿ ಅಂದ್ರೆ ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ, ಇನ್ನೊಂದು ಆಷಾಢ ಮಾಸದಲ್ಲಿ ಅಂದ್ರೆ ಜೂನ್ ನಿಂದ ಜುಲೈ ಬರುತ್ತೆ. ಇವೆರಡು ನವರಾತ್ರಿ ಹೇಗೆ ಬರುತ್ತೋ ಅಂದ್ರೆ ಚೈತ್ರ ಮತ್ತೆ ಶರದ್ ನವರಾತ್ರಿಗಳನ್ನ ಹೇಗೆ ಆಚರಣೆ ಮಾಡ್ತಾರೆ ಆ ರೀತಿ ಗುಪ್ತ ನವರಾತ್ರಿಯನ್ನ ಆಚರಣೆ ಮಾಡೋದಿಲ್ಲ. ಇದನ್ನ ಯೋಗಿಗಳು, ಸಾಧಕರು ಮತ್ತೆ ತಾಂತ್ರಿಕರು ತುಂಬಾ ರಹಸ್ಯಮಯವಾಗಿ ಮತ್ತೆ ಅಂದ್ರೆ ಗುಪ್ತವಾಗಿ ಇದನ್ನ ಆಚರಣೆ ಮಾಡೋದ್ರಿಂದ ಈ ನವರಾತ್ರಿಗೆ ಗುಪ್ತ ನವರಾತ್ರಿ ಅಂತ ಹೆಸರು ಬಿದ್ದಿದೆ. ಇದು ಮುಖ್ಯವಾಗಿ ದೇವಿಯ 10 ಉಗ್ರ ರೂಪಗಳಾದ ದಶಮಹಾವಿದ್ಯೆ ಆರಾಧನೆಗೆ ಸಮರ್ಪಿತವಾಗಿದೆ. ಈ ದಶಮಹಾವಿದ್ಯೆಗಳ ಉಗಮ ಹೇಗಾಯ್ತು, ಇದರ ಹಿಂದೆ ಇರೋ ಕಥೆ ಏನು? ಬನ್ನಿ ದೇವಿ ಭಾಗವತ ಪುರಾಣದ ಆ ಕಥೆಯನ್ನ ನಾವಿವಾಗ ಒಮ್ಮೆ ದಕ್ಷ ಪ್ರಜಾಪತಿ ಅವನ ಆಸ್ಥಾನದಲ್ಲಿ ಒಂದು ದೊಡ್ಡ ಯಾಗವನ್ನ ಹಮ್ಮಿಕೊಂಡಿರ್ತಾನೆ. ಆದ್ರೆ ಅದಕ್ಕೆ ತನ್ನ ಮಗಳಾದ ಸತ್ಯ ಮತ್ತು ಅಳಿಯನಾದ ಶಿವನನ್ನ ಆಹ್ವಾನ ಮಾಡಿರೋದಿಲ್ಲ. ಆದರೂ ಕೂಡ ಸತೀದೇವಿ ನಾನು ಯಾಗಕ್ಕೆ ಹೋಗ್ಬೇಕು ಅಂತ ತುಂಬಾನೇ ಹಠ ಮಾಡ್ತಿರ್ತಾಳೆ. ಅದಕ್ಕೆ ಶಿವನು ಅನುಮತಿಯನ್ನ ನೀಡದಿದ್ದಾಗ ಸತೀದೇವಿ ತನ್ನ 10 ರೌದ್ರ ಅವತಾರಗಳನ್ನ ಶಿವನಿಗೆ ತೋರಿಸ್ತಾಳೆ. ಅದು ಯಾವುದು ಅಂದ್ರೆ ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಮಾತಂಗಿ, ಧೂಮಾವತಿ, ಬಗಲಾಮುಖಿ ಮತ್ತೆ ಕಮಲ. ಸತೀದೇವಿಯ ಈ 10 ರುದ್ರ ಅವತಾರಗಳನ್ನ ನೋಡಿ ಶಿವನೇ ಬೆರಗ. ಅಂತಹ ಈ ದಶಮಹಾವಿದ್ಯೆಗಳನ್ನ ಯೋಧಿಸಿಕೊಳ್ಳೋದಕ್ಕೆ ಯೋಗಿಗಳು ಗುಪ್ತ ನವರಾತ್ರಿಯ ಸಮಯದಲ್ಲಿ ಕಠಿಣ ಸಾಧನೆಯನ್ನ ಮಾಡ್ತಾರೆ. ಇವಾಗ ನಾವು ಶೃಂಗಿ ಋಷಿ ಮತ್ತೆ ಒಂದು ಮಹಿಳೆಯ ಕಥೆಯನ್ನ ಕೇಳೋಣ. ಒಂದಿನ ಏನಾಗುತ್ತೆ, ಒಬ್ಬ ಮಹಿಳೆ ಶೃಂಗಿ ಋಷಿಯ ಆಶ್ರಮಕ್ಕೆ ಹೋಗಿ ತನ್ನ ಅಳಿಲನ್ನ ತೋಡ್ಕೊತಾಳೆ. ಏನಪ್ಪಾ ಅಂದ್ರೆ ಅವಳ ಪತಿ ದುಶ್ಚಟಗಳ ದಾಸನಾಗಿರೋದ್ರಿಂದ ಅವಳಿಗೆ ಸಾರ್ವಜನಿಕವಾಗಿ ಈ ನವರಾತ್ರಿಯ ಪೂಜೆ ಮತ್ತು ಆಚರಣೆಯನ್ನ ಮಾಡೋಕೆ ಆಗ್ತಾ ಇಲ್ಲ ಅಂತ ಋಷಿ ಹತ್ರ ಅವಳ ಸಂಕಟವನ್ನ ಹೇಳ್ಕೊಡ್ತಾಳೆ. ಆಗ ಶೃಂಗಿ ಋಷಿ ಆ ಮಹಿಳೆಗೆ ಏನ್ ಹೇಳ್ತಾರೆ ಅಂದ್ರೆ, ಲೋಕಕ್ಕೆ ತಿಳಿದಿರೋ 2 ಪ್ರಕಟ ನವರಾತ್ರಿಗಳಂತೂ ಇವೆ, ಆದರೆ ಅದ್ ಅಲ್ದೇನೆ ಇನ್ನು 2 ಗುಪ್ತ ನವರಾತ್ರಿಗಳೇ. ಆ ಗುಪ್ತ ನವರಾತ್ರಿಗಳಲ್ಲಿ ನೀವು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮನೆಯಲ್ಲೇ ನಿಗೂಢವಾಗಿ ರಹಸ್ಯಮಯವಾಗಿ ಈ ಗುಪ್ತ ನವರಾತ್ರಿಯನ್ನ ನೀನು ಆಚರಿಸಬೇಕು ಅಂತ ಋಷಿ ಆ ಮಹಿಳೆಗೆ ಹೇಳ್ತಾರೆ. ಋಷಿಗಳು ಹೇಳಿದಾಗೆ ಆ ಮಹಿಳೆ ಗುಪ್ತ ನವರಾತ್ರಿಯ ಪೂಜೆಯನ್ನ ತುಂಬಾ ನಿಗೂಢವಾಗಿ ರಹಸ್ಯಮಯವಾಗಿ ಆಚರಿಸ್ತಾಳೆ. ಆಗ ದೇವಿಯ ಅನುಗ್ರಹದಿಂದ ಅವಳ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿದೆ. ಬಹಳ ಹಿಂದಿನ ಕಾಲದಲ್ಲಿ ಮಹಾಭಾರತ ಯುದ್ಧ ಮುಗಿದ ನಂತರ ಪಾಂಡವರ ವಂಶಸ್ಥನಾದ ರಾಜ ಜನ್ಮೇಜಯ ತನ್ನ ತಂದೆ ಪರೀಕ್ಷಿತನ ಮರಣದಿಂದ ತುಂಬಾನೇ ದುಃಖದಲ್ಲಿರ್ತಾನೆ. ತಂದೆಯ ಆತ್ಮಕ್ಕೆ ಹೇಗೆ ಶಾಂತಿ ಸಿಗ್ಬೇಕು, ತನ್ನ ಜೀವನದಲ್ಲಿ ಸುಖ ಶಾಂತಿಯನ್ನ ಹೇಗೆ ಪಡ್ಕೋಬೇಕು ಮತ್ತೆ ದೇವಿಯ ಅನುಗ್ರಹನ ಹೇಗೆ ಪಡ್ಕೋಬೇಕು ಅಂತ ತಿಳ್ಕೊಳಕ್ಕೆ ಇವನು ವ್ಯಾಸ ಮಹರ್ಷಿಗಳ ಹತ್ರ ಹೋಗ್ತಾನೆ. ಆಗ ವ್ಯಾಸರು ಹೇಳ್ತಾರೆ, ಈ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ ಎಲ್ಲವೂ ಆ ಆದಿ ಪರಾಶಕ್ತಿಯಿಂದಲೇ ನಡೆಯುತ್ತದೆ. ಬ್ರಹ್ಮ, ವಿಷ್ಣು ಮತ್ತು ಶಿವರು ಕೂಡ ಅವಳ ಶಕ್ತಿಯಿಂದಲೇ ಕಾರ್ಯನಿರ್ವಹಿಸುತ್ತಾರೆ. ಅವರು ದೇವಿಯ ಅತ್ಯಂತ ಮಹತ್ವವಾದ ಈ ಗುಪ್ತ ನವರಾತ್ರಿಯ ವ್ರತವನ್ನ ರಾಜನಿಗೆ ವಿವರಿಸ್ತಾರೆ. ಆಗ ಅವರು ಹೇಳ್ತಾರೆ, 1 ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. 2 ನಮ್ಮೆಲ್ಲರಿಗೆ ತಿಳಿದೇ ಇದೆ. ಅದು ಯಾವುದು ಅಂದ್ರೆ ಚೈತ್ರ ನವರಾತ್ರಿ ಹಾಗೂ ಶರತ್ ನವರಾತ್ರಿ. ಇನ್ನೆರಡು ಮಾಘ ಗುಪ್ತ ನವರಾತ್ರಿ ಹಾಗೂ ಆಷಾಢ ಗುಪ್ತ ನವರಾತ್ರಿ. ಈ ಪೂಜೆಯನ್ನ ಆಡಂಬರದಿಂದ ಅಥವಾ ಜನರಿಗೆ ಪ್ರದರ್ಶನಕ್ಕಾಗಿ ಮಾಡೋದಲ್ಲ. ಇದನ್ನ ನಾವು ಏಕಾಂತದಲ್ಲಿ ಮನಸ್ಸಿನ ಶುದ್ಧಿಯಿಂದ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ಬೇಕು. ಗುಪ್ತ ನವರಾತ್ರಿಯಲ್ಲಿ ದೇವಿಯ ಜಪ, ಧ್ಯಾನ, ಹೋಮ, ದೇವಿ ಸಪ್ತಶತಿ ಪಾರಾಯಣ, ದೇವಿ ಭಾಗವತ ಪಠಣ ಮಾಡುವವರಿಗೆ ದೇವಿಯ ಅನುಗ್ರಹ ಬೇಗ ಸಿಗುತ್ತೆ. ಮಂತ್ರಶಕ್ತಿಯನ್ನು ಗುಪ್ತವಾಗಿದ್ದರೆ ಅದರ ಶಕ್ತಿ ಇನ್ನೂ ಹೆಚ್ಚಾಗುತ್ತದೆ. ಹಾಗೆಯೇ ದೇವಿಯ ಅನುಗ್ರಹ ಬೇಕಾದರೆ ಅದನ್ನು ಡಾಂಬಿಕವಾಗಿ ಆಡಂಬರದಿಂದ ಮಾಡುವುದಕ್ಕಿಂತ ಮನಸ್ಸಿನ ಭಕ್ತಿಯೇ ಮುಖ್ಯ ಅಂತ ವ್ಯಾಸರು ಜನ್ಮೇಜಯನಿಗೆ ಹೇಳ್ತಾರೆ. ಅದರಂತೆ ರಾಜ ಜನ್ಮೇಜಯ ಗುಪ್ತವಾಗಿ ಈ ನವರಾತ್ರಿಯ ಪೂಜೆಯನ್ನ ಆಚರಿಸಿ
ತನ್ನ ಕುಟುಂಬಕ್ಕೆ ಸುಖ ಶಾಂತಿಯನ್ನ ಪಡೆದುಕೊಳ್ತಾನೆ. ಇವತ್ತಿನ ಈ ಕತೆ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದೇ ರೀತಿಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ. ಧನ್ಯವಾದಗಳು.